ಅನೇಕ ಜನರಿಗೆ ಈ ತರಹದ ಪ್ರಶ್ನೆಗಳೆಲ್ಲ ಇರುತ್ತೆ. ಯಾವುದೇ ತರಹದ ವೇಷ, ಯಾವುದೇ ತರಹದ ಭೂಷಣ, ಯಾವುದೇ ರೀತಿಯ ಕ್ರಮದಲ್ಲಿ ದೇವಸ್ಥಾನಗಳಲ್ಲಿ, ಆಶ್ರಮಗಳಲ್ಲಿ ಹೇಗಾದರೂ ನಾವು ಹೋಗ್ಬೋದು ಅಂತ. ಅದು ಸರಿಯಾದದ್ದಲ್ಲ. ಆಶ್ರಮಗಳಿಗೆ, ದೇವಸ್ಥಾನಗಳಿಗೆ ಹೋಗೋದೇ ಪುಣ್ಯ ಪಡೆದುಕೊಳ್ಳೋದಕ್ಕೆ, ನಮ್ಮಲ್ಲಿರುವ ದೋಷಗಳನ್ನು ಕಳೆದುಕೊಂಡು ಗುಣಗಳನ್ನು ಪಡೆದುಕೊಂಡು ಪುಣ್ಯವನ್ನು ಪಡೆದುಕೊಂಡು ಉದ್ಧಾರವನ್ನು ಹೊಂದೋದಕ್ಕೆ ಹೊರತು ದೂರ ಇದ್ದಾಗ ಏನು ಪಾಪ ಮಾಡ್ತೇವೋ ಅದಕ್ಕಿಂತ ಹೆಚ್ಚು ಪಾಪಗಳನ್ನು ಮಾಡಿ ಮಹಾಪಾಪಿಷ್ಠರಾಗೋದಕ್ಕೆ, ಅಧೋಗತಿಯನ್ನು ಹೊಂದೋದಕ್ಕೆ ಆಶ್ರಮಗಳಿಗೆ ಹೋಗೋದಲ್ಲ, ದೇವಸ್ಥಾನಗಳಿಗೆ ಹೋಗೋದಲ್ಲ. ಆ ದೇವಸ್ಥಾನದಲ್ಲಿರುವಂತಹ ದೇವರ, ಸ್ವಾಮಿಯ, ಭಗವಂತನ ಗುಣಗಳನ್ನು ಚಿಂತನೆ ಮಾಡುವುದು ಮನಸ್ಸಿನಲ್ಲಿ ಎಷ್ಟು ಮಹತ್ವದ್ದೋ, ಜೊತೆಗೆ ಬಾಹ್ಯವಾದಂತಹ ತನ್ನ ವೇಷ, ತನ್ನ ನಡತೆ, ತನ್ನ ಮಾತು, ತನ್ನ ವ್ಯವಹಾರ ಅವುಗಳೆಲ್ಲವೂ ಅಷ್ಟು ವಿನಯಪೂರ್ವಕವಾದದ್ದು, ಶ್ರದ್ಧಾ ಭಕ್ತಿಪೂರ್ವಕವಾದದ್ದು, ಶಾಸ್ತ್ರಗಳಿಗೆ ವಿಹಿತವಾದದ್ದು ಇರಬೇಕು. ನಿಷಿದ್ಧವಾದ ಕರ್ಮಗಳನ್ನು ಮಾಡ್ತಾ, ನಿಷಿದ್ಧವಾದ ವೇಷಗಳು, ಅಭಾರತೀಯವಾದಂತಹ ವೇಷಗಳು, ಭಾರತೀಯವಾದ ವೇಷಗಳಲ್ಲಿಯೂ ವಿಕೃತವಾದಂತಹ ವೇಷಗಳು, ಇವುಗಳನ್ನು ಧಾರಣೆ ಮಾಡಿಕೊಂಡು ಸರ್ವಥಾ ಆಶ್ರಮಗಳಿಗೆ, ದೇವಸ್ಥಾನಗಳಿಗೆ ಹೋಗಬಾರದು. ತಗ್ಗಿ ಬಗ್ಗಿ ಗೌರವದಿಂದ, ವಿನಯದಿಂದ ತಾನು ಗುರುಗಳ ಹತ್ತಿರ ಹೋಗಬೇಕು ಅಂತ ಬಹಳ ಸ್ಪಷ್ಟವಾಗಿ ವಾಲ್ಮೀಕಿ ರಾಮಾಯಣ ಹೇಳ್ತಾ ಇದೆ. ಪದ್ಭ್ಯಾಮೇವತು ಧರ್ಮಜ್ಞ ಹಸ್ತಶಸ್ತ್ರ ಪರಿಚ್ಛದ ವಸಾನೋ ವಾಸಸಿ ಕ್ಷೌಮೇ ಪುರೋಧಾಯ ಪುರೋಹಿತಂ. ಚೆನ್ನಾಗಿ ಗಮನಿಸಿ. ರೇಷ್ಮೆಯ ಬಟ್ಟೆಗಳನ್ನು ಉಡುವ, ಹೊದಿಯುವ ಬಟ್ಟೆ, ಅತ್ಯಂತ ಸೌಮ್ಯವಾದಂತಹ ರೇಷ್ಮೆಯ ವಸ್ತ್ರವನ್ನು ಉಟ್ಟುಕೊಂಡು, ಮಡಿ ಅಂತಾರೆ, ರೇಷ್ಮೆ ಮಡಿಗಳನ್ನು ಉಟ್ಟುಕೊಂಡು ಭರದ್ವಾಜರ ಆಶ್ರಮದಲ್ಲಿ ಪ್ರವೇಶ ಮಾಡ್ತಾ ಇದ್ದ. ಯಾವ ಪೋಷಾಕಗಳಿಲ್ಲ, ಕವಚಗಳಿಲ್ಲ, ಶಸ್ತ್ರಾಸ್ತ್ರಗಳಿಲ್ಲ, ಕಿರೀಟ ಕರ್ಣಕುಂಡಲಾದಿಗಳು ಏನಿಲ್ಲದೆ ಇದ್ದಂತೆ ಅತ್ಯಂತ ಸಾಧಾರಣವಾದ ಸೌಮ್ಯವಾದ ವೇಷವನ್ನು ಧಾರಣ ಮಾಡಿ ಪುರೋಹಿತರನ್ನು ಮುಂದೆ ಮಾಡಿಕೊಂಡು, ವಸಿಷ್ಠರನ್ನು ಮುಂದೆ ಮಾಡಿಕೊಂಡು ಪ್ರವೇಶ ಮಾಡ್ತಾ ಇದ್ದಾನೆ.